ನೀರಿಗಾಗಿ ಪರದಾಟ, ಅಧಿಕಾರಿಯ ನಿರ್ಲಕ್ಷ್ಯಕ್ಕೆ ರೈತರ ಆಕ್ರೋಶದ ಕಟ್ಟೆ ಒಡೆದ ಕ್ಷಣ. ಇಂದು ಗುಂಡ್ಲುಪೇಟೆ ತಾಲೂಕಿನ ಗರಗನಹಳ್ಳಿ ಗೇಟ್ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಗಾಂಧಿ ಗ್ರಾಮ ಏತ ನೀರಾವರಿ ಯೋಜನೆಯಡಿ 12ರಿಂದ 20 ಕೆರೆಗಳಿಗೆ ನೀರು ತುಂಬಿಸುವ ಭರವಸೆ ಕೇವಲ ಕಾಗದದ ಮೇಲಿನ ಅಕ್ಷರಗಳಾಗಿ ಉಳಿಯುವುದಕ್ಕೆ ಬೇಸತ್ತ ರೈತರು ನೀರಾವರಿ ಇಲಾಖೆಯ ಇಂಜಿನಿಯರ್ ಮಹೇಶ್ ಅವರನ್ನು ತರಾಟೆಗೆ ತೆಗೆದುಕೊಂಡು ತೀವ್ರ ಪ್ರತಿಭಟನೆ ನಡೆಸಿದರು. ಚಾಮರಾಜನಗರ ಮತ್ತು ನಂಜನಗೂಡು ಭಾಗದಲ್ಲಿ ಮಳೆಯ ನೆಪವೋ ಅಥವಾ ವ್ಯವಸ್ಥಿತ ಯೋಜನೆಯೋ ಕೆರೆಗಳು ಭರ್ತಿಯಾಗಿ ನಳನಳಿಸುತ್ತವೆ. ಆದರೆ ನಮ್ಮ ಗುಂಡ್ಲುಪೇಟೆ ಭಾಗದಲ್ಲಿ ಕಮರಹಳ್ಳಿ, ಮಳವಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳ ಕೆರೆಗಳಿಗೆ ನೀರು ಹರಿಸಲು ಮಾತ್ರ ಇಲಾಖೆಗೆ ಮೀನಾಮೇಷ ಎಣಿಸುವ ಸ್ಥಿತಿ ಏಕೆ ಎಂದು ರೈತರು ಪ್ರಶ್ನಿಸಿದರು. ನೀರು ಹರಿಸಲು ಕೇಳಿದರೆ ಪೈಪ್ಲೈನ್ ಪ್ಲೇಟ್ ಒಡೆದಿದೆ, ಸಮಸ್ಯೆಯಾಗಿದೆ ಎಂದು ಹಳೆಯ ಕಾಲದ ಸಬೂಬು ಹೇಳುವ ಇಂಜಿನಿಯರ್ ವರ್ತನೆಗೆ ರೈತರು ಕೆಂಡಾಮಂಡಲವಾದರು. ನಿಮ್ಮ ಜವಾಬ್ದಾರಿ ಉತ್ತರಗಳಿಗೆ, ನಿಮ್ಮ ಬೇಜವಾಬ್ದಾರಿ ಉತ್ತರಗಳಿಗೆ ಇದು ಸಮಯವಲ್ಲ. ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲದೆ ರೈತರು ತತ್ತರಿಸುತ್ತಿದ್ದಾರೆ. ನೀವು ಕುಳಿತುಕೊಂಡು ಸುಳ್ಳು ಆಶ್ವಾಸಗಳನ್ನು ನೀಡುತ್ತಿದ್ದೀರಿ ಎಂದು ತರಾಟೆಗೆ ತೆಗೆದುಕೊಂಡರು. ನಮಗೆ ಮಳೆಯ ನೆಪ ಹೇಳಬೇಡಿ. ಯೋಜನೆ ಮೀಸಲಿಟ್ಟ ಹಣ ಎಲ್ಲಿ ಹೋಯಿತು? ಚಾಮರಾಜನಗರಕ್ಕೆ ನೀರು ಹರಿಯುವಾಗ ನಮಗೆ ಮಾತ್ರ ತಾಂತ್ರಿಕ ತೊಂದರೆ ಎಂದರೆ ಏನು ಅರ್ಥ? ನಮ್ಮ ಜಾನುವಾರುಗಳ ಜೀವಕ್ಕೆ ನೀವು ಹೊಣೆಗಾರರೇ ಎಂದು ರೈತರು ತೀವ್ರವಾಗಿ ಪ್ರಶ್ನಿಸಿದರು. ರೈತರ ಆಕ್ರೋಶಕ್ಕೆ ಮಣಿದು ಇಂಜಿನಿಯರ್ ಮಹೇಶ್ ಅವರು ಇನ್ನು 2 ತಿಂಗಳ ಕಾಲಾವಕಾಶ ನೀಡಿ ಎಲ್ಲ ತಾಂತ್ರಿಕ ದೋಷಗಳನ್ನು ಸರಿಪಡಿಸಿ ಕೆರೆಗಳಿಗೆ ನೀರು ಹರಿಸುತ್ತೇವೆ ಎಂದು ಭರವಸೆ ನೀಡಿದರು. ಆದರೆ ಇದುವರೆಗೂ ಸಿಗದ ನೀರು ಮುಂದಿನ 2 ತಿಂಗಳಲ್ಲಿ ಸಿಗುವುದೇ ಅಥವಾ ಇದು ಕೇವಲ ಪ್ರತಿಭಟನೆಯನ್ನು ತಣ್ಣಗಾಗಿಸಲು ನೀಡಿದ ಇನ್ನೊಂದು ಸುಳ್ಳು ಭರವಸೆಯೇ ಎಂಬ ಅನುಮಾನವನ್ನು ರೈತರು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ರೈತರ ಪಾಲಿನ ಜೀವನಾಡಿಯಾಗಿರುವ ಈ ಯೋಜನೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನೆನೆಗುದಿಗೆ ಬಿದ್ದಿರುವುದು ಮಾತ್ರ ವಿಪರ್ಯಾಸ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ವೀನ್ಪುರ ನಾಗಪ್ಪ, ಜಿಲ್ಲಾ ಉಪಾಧ್ಯಕ್ಷರಾದ ಪುಟ್ಟೇಗೌಡರು, ಕಸಬಾ ಹೋಬಳಿ ಘಟಕದ ವಿಎಂ ಸುಂದರ್, ಅಗತಗೌಡನಹಳ್ಳಿ ಶಿವಕುಮಾರ್, ಜಗದೀಶ್, ಮಾಡರಳ್ಳಿ ಮಂಜಪ್ಪ, ಬೇಗೂರಿನ ಮರಿಶೆಟ್ರು, ಹುಣಸೆಪುರ ಗೌರೀಶ್, ಭೀಮನಬೀಡು ಮಹಿಳಾ ಕಾರ್ಯಕರ್ತರು ಹಾಗೂ ಸ್ವಾಮಿ, ಕೃಷ್ಣ ಕಾರ್ಯಕರ್ತರುಗಳಾದ ಸೋಮನಹಳ್ಳಿ ನವೀನ್, ಸಿದ್ದರಾಜು, ಗುರು, ಸ್ವಾಮಿ ಹಾಗೂ ರೈತ ಮುಖಂಡರುಗಳು ಹಾಜರಿದ್ದರು. ರೈತರಲ್ವಾ, ಮನುಷ್ಯರಲ್ವಾ? ಈಗ ಚಾಮರಾಜನಗರ ಭಾಗದಲ್ಲಿ ಅಲ್ಲೆಲ್ಲ ನೀರು ತುಂಬಿಸಿದಿರಿ, ನಂಜನಗೂಡು ಭಾಗದಲ್ಲಿ ನೀರು ತುಂಬಿಸಿದಿರಿ. ಈಗ ಇಲ್ಲಿ ಮಳೆಯಲ್ಲಿ ನೀರಿಲ್ಲ ಅಂತಿದಿರಿ. ಈಗ ನೆನ್ನೆಯಿಂದ ಬೇಕಾದಷ್ಟು ಹರಿತಾ ಇದೆ ನೀರು. ಅಲ್ವಾ? ಮಳೆ ಇಲ್ಲ ಅಂತೀರಿ, ಆ ಕಡೆ ಎಲ್ಲ ಮಳೆ ಹೋದು ನೀರು ಹರಿತಾ ಇದೆ. ನೀರು ನಮಗೆ ಕೂಡ ಕುಡದೇ ಇರೋ ಉದ್ದೇಶ ಏನೋ ನನಗೆ ಕೊಡಿಯೋದು ಅಷ್ಟೇ ಬೇಕಾದದು. ನೀವು ಒಪ್ಕೊಂಡದ್ದೇನು? ನಾ ಬಿಡಿಸ್ತೀನಿ. ಮಳವಳ್ಳಿ ಕಮರಹಳ್ಳಿ ಕೆರೆಯಲ್ಲಿ ಫುಟ್ಬಾಲ್ ಲೆವೆಲ್ ಬಂದಾಗ ಅಲ್ಲಿಂದನೇ ಹರಿಸ್ತೀನಿ ಅಂದ್ರೆ ಹರಿಸ್ತೀರ ನೀವು? ಈಗ ಯಾರೋ ಹೇಳಿದ್ರಿ, ಯಾರೋ ಬರ್ತಾರೆ ಪ್ಲೇಟ್ ಹೊಡೆದಾಕ್ಬಿಡ್ತಾರಂತೆ. ಪ್ಲೇಟ್ ಅಂತ ಬಂದ್ಬೇಕು, ಪ್ಲೇಟ್ ಹಾಕಿ ಆರ್ಕ್ವೇಟ್ ಮಾಡಿ ಮೇಲೆ ಒಂದು ಪಟ್ಟಿ ಆರ್ಕ್ವೇಟ್ ಮಾಡಿ ರೈತ ಬಂದು ಹೊಡೆದಾಕ್ಬಿಡ್ತಾನ? ಕ್ರಮ ತಗೊಳ್ಳಿ. ಈ ನೀರು ಹೋಯ್ತಿರೋದನ್ನ ಹೊಡೆದು ಬಿಟ್ಟ ಅಂತಂದ್ರೆ ಕ್ರಮ ತಗೊಳ್ಳಿ, ಬೇಡ ಅಂತ ಹೇಳಲ್ಲ ನಾವು. ನೀವು ಈ ಕಡೆ ನೀರ್ನೇ ಬಿಟ್ಟಿಲ್ಲ ಅಂದ್ಮೇಲೆ ಇಲ್ಲಿಗ ಭಾಗದ ರೈತರು ಜೀವನ ಮಾಡೋದು ಹೆಂಗೆ? ಅದನ್ನೇ ಹೇಳಿ. ಇಲ್ವಾ? ನಿಮ್ ಕೈಲಾಗಲ್ವಾ? ನಿಮ್ಗಿಂತ ಏಟ್ ಕಳಿಸಿ ಅಲ್ವಾ? ಈಗ ನಾವು ಅವ್ರಿಗೆ ಅರ್ಜಿ ಮೆಮೊ ಕೊಟ್ಟಿದ್ವಿ. ಯಾರಿಗೆ? ಇನ್ಸ್ಪೆಕ್ಟರ್ ಅವ್ರಿಗೆ. ಸರ್ ಇಟ್ಟಿದ್ದೀರ ನಾವು ಚಳುವಳಿ 8ನೇ ತಾರೀಕು ಇಟ್ಕೊಳ್ತೀವಿ, ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೀತೀವಿ. ಅವರು ಹೇಳಿದರೆ ನಿಮ್ಗೆ ಇಂಟಿಮೇಷನ್ ಕೊಟ್ಟಿದ್ದಾರೆ, ಅವ್ರದ್ದೇನು ತಪ್ಪಿಲ್ಲ. ನೀವ್ ಯಾಕೆ ಬಂದಿಲ್ಲ? ಅದೇನೋ ನಾವು ಮೆಮೊ ಕೊಟ್ಟ ಮೇಲೂ ಆ ಡೇಟ್ ಅಲ್ಲಿ ಚಳುವಳಿ ಇದೆ ಅಂತ ಗೊತ್ತಿದ್ರು ಮೀಟಿಂಗ್ ಫಿಕ್ಸ್ ಮಾಡ್ಕೊಂಡಿದ್ದೀರಿ. ಅದ್ರಲ್ಲಿ ಏನಾದ್ರು ಅವತ್ತೇ ಮೀಟಿಂಗ್ ಫಿಕ್ಸ್ ಮಾಡ್ಬೇಕಂತ ಏನಾದ್ರು ಆದೇಶ ಇದೆಯಾ ಸರ್ಕಾರದ? ರೈತರೇನ ಅಮಾಯಕರ? ಹೇಳಿ. ನಾನ್ ಬರ್ಬೇಕಾಗಿತ್ತು. ನಿನ್ನೆ ನಮ್ಮ ಅಸಿಸ್ಟೆಂಟ್ ಇಂಜಿನಿಯರ್ ಲೋಕೇಶ್ ಅಂತ ಬಂದಿದ್ರು. ನನಗೆ 2 ಮೀಟಿಂಗ್ಗಳಿದ್ದು ನಿನ್ನೆ, ಅದಕ್ಕೋಸ್ಕರ ಅವಕಾಶ ನಾನು ಬರೋಕ್ಕಾಗಲಿಲ್ಲ. ಸರ್, ನಮ್ದು ಗಾಂಧಿ ಗ್ರಾಮ ಏತ ಯೋಜನೆಯಲ್ಲಿ ಬೈ ಸ್ಕೀಮಲ್ಲಿ ಬಂದ್ಬಿಟ್ಟು 12 ಕೆರೆಗಳು ಬರ್ತವೆ. 12 ಕೆರೆನ ಈಗ 12 ಕೆರೆಗೆ ಅಂತ ಮಾಡಿರೋದು ಟೋಟಲ್ ಈಗ 20 ಕೆರೆಗಳಾಗಿದೆ. ಇದರಲ್ಲಿ ಏನಿಲ್ಲ, ಈ ಕಡೆ ಭಾಗದ್ದು ನಾವು ಹೋಸಲನ್ನು ಇದೇ ತರ ಒಂದು 20 ಡೇಸ್ ಬ್ಯಾಕ್ ಈ ತರ ಸ್ಟ್ರೈಕ್ ಮಾಡಿದ್ರಿ. ನಾನು ಹೇಳಿದ್ದೆ ಅವಾಗ ನೀರು ಹರಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಂತ. ನಾನು ಅವತ್ತು ನನ್ನ ಲೆವೆಲಲ್ಲಿ ಏನಿತ್ತು, ಪರ್ವ್ಯೂ ಏನಿತ್ತು, ಚಿಕ್ಕಾಟಿದ್ದು ಕ್ಲೋಸ್ ಮಾಡಿಸ್ಬಿಟ್ಟು ಬೆಳ್ಚವಾಡಿ ಕೆರೆಗೆ ನೀರು ಅವತ್ತೇ ನಾನು ವಾಲ್ ಓಪನ್ ಮಾಡಿಸಿ ಅವತ್ತೇ ಇದು ಮಾಡಿದೆ. ಕಂಟಿನ್ಯೂಸ್ ಬರ್ತಾ ಇತ್ತು ನೀರು. ಆಮೇಲೆ ಏನು ಮಾಡಿದ್ರು, ಈಗ ಪಂಪು ಮೋಟ್ರುಗಳು ಎಲ್ಲವ ನಮ್ಮದು ಆಯಿಲ್ ಓವರ್ ಆಯಿಲಿಂಗ್ ಏನು ಮಾಡ್ಕೋಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಲಾಸ್ಟ್ 10 ಡೇಸಿಂದ ನಾವು ಕೆಲಸ ಮಾಡ್ಕೊಂಡದು. ಏನು ನಮ್ಮದು ವರ್ಷ ಪೂರ್ತಿ ಈಗ ರನ್ನಿಂಗಲ್ಲಿರುತ್ತೆ, ಅದಕ್ಕೋಸ್ಕರ ನಾವು ಅದನ್ನು ಓವರ್ ಆಯಿಲಿಂಗ್ ಮಾಡ್ಕೊಂಡದು, ಗ್ರೀಸಿಂಗ್ ಮಾಡ್ಕೊಂಡಿದ್ದು. ಈ ನಡುವೆ ಏನಾಗಿದೆ ಅಂತಂದರೆ, ನಾವು ಈ ಸಲ ಕಷ್ಟಕರ ಸಿಚುವೇಷನ್ ಅನುಭವಿಸ್ತಾ ಇದ್ವಿ. ಡ್ರಾಟ್ ಸೀಸನಲ್ಲಿ ಇದ್ದೀವಿ. ಈ ಸೀಸನಲ್ಲಿ ನಾವು ಮತ್ತೆ ಮುಂದೆ ನೀರು ಹೋದರೆ ಮುಂದೆ ಇದು ಮಾಡೋಕ್ಕಾಗಲ್ಲ ಅಂತಲೇ ನಾವು ಬೇಗ ರೆಡಿ ಮಾಡ್ಕೊಂಡು ನಾವು ಪಂಪಿಂಗ್ ಶುರು ಮಾಡ್ಕೊಳ್ತಾ ಇದ್ದೀವಿ. ನಾವು ಕಳೆದ ವಾರನೇ ಗೊತ್ತಿತ್ತು, ಕಬಿನಿಯಿಂದ 0 ಮಾಡಿದಾಗ ನೀರೇ ಇರಲಿಲ್ಲ.
ಕಬಿನಿಯಿಂದ ಝೀರೋ ಮಾಡಿದಾಗ ಗುಂಡ್ಲುಪೇಟೆ ಕುಡಿಯೋ ನೀರಿಗೆ ಇರಲಿಲ್ಲ ಅಂತ ಇದರಲ್ಲಿ ನಮಗೆ ಅವರು ನೀರು ಕೊಟ್ಟಿದ್ದಾರೆ, ನಾವು ಇದು ಮಾಡ್ಕೊಡ್ತೀವಿ. ಈಗ ನಾವೇನು ಮಾಡ್ಕೊಂಡಿದೀನಿ ಅಂತಂದರೆ, ನಾನು ಸೀದಾ ಬಂದ್ಬಿಟ್ಟು ಈ ಕಡೆ ಕೊನೆ ಕೆರೆಗೆ ತುಂಬಿಸಿ ಅಂತಂದರೆ ಯಾರು ಒಪ್ಪಲ್ಲ. ಬಂದು ಎಲ್ಲ ಪ್ಲೇಟ್ಗಳೆಲ್ಲ ಹೊಡೆದಾಕ್ತಾರೆ. ನಂಜನಗೂಡು ಭಾಗದಲ್ಲೂ ಆಗಿರ್ಬೋದು, ಈ ಕಡೆ ಗುಂಡ್ಲುಪೇಟೆ ಭಾಗದಲ್ಲೂ ಆಗಿರ್ಬೋದು, ಎಲ್ಲರೂ ಈಗ ವೆಲ್ಡಿಂಗ್ ಮಾಡಿಸಿದ್ರು ಪ್ಲೇಟ್ಗಳನ್ನೆಲ್ಲ ಕಿತ್ತಾಕ್ತಾರೆ, ಇದು ಮಾಡ್ತಾರೆ. ಅದಕ್ಕೆ ನಾನು ಒಂದು ಟೈಮ್ ಟೇಬಲ್ ಏನು ಮಾಡ್ಕೊಂಡಿದ್ದೀವಿ ಅಂತಂದರೆ, ಫಸ್ಟ್ 1 by 1 ಮಾಡ್ಕೊಂಡು ಅದನ್ನ ಕಂಪ್ಲೀಟ್ ಮಾಡ್ಕೊಂಡು, ಆಮೇಲೆ ದೊಡ್ಡ ಕೆರೆಗಳು ಯಾವುದೂ ಇಲ್ಲ, ಎಲ್ಲ ಚಿಕ್ಕ ಚಿಕ್ಕ ಕೆರೆಗಳು. ನಾನು ಇವತ್ತು ತುಂಬಿಸಿದ್ರೆ ಇನ್ನೊಂದು ತಿಂಗಳು, 15 ದಿನ, ತಿಂಗಳು, 1.5 ತಿಂಗಳು ಅಷ್ಟೊಳಗಡೆ ಮತ್ತೆ ಎಲ್ಲ ಖಾಲಿ ಆಗ್ತವೆ, ಚಿಕ್ಕ ಚಿಕ್ಕ ಕಟ್ಟೆಗಳಾಗಿರೋದ್ರಿಂದ. ಅದಕ್ಕೆ ಒಂದೊಂದು ಕ್ಲೋಸ್ ಮಾಡ್ಕೊಂಡು ಈ ಕಡೆಗೆ ತರೋಣ ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದೇ ಥರನೇ ಈ ಸಲ ಮಾಡ್ಕೊಡ್ತೀವಿ.